ಮೋದಿಯ ಜೊತೆಗೆ 60ಕ್ಕೂ ಹೆಚ್ಚು ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರ. ಹಾಗಾದ್ರೆ ಬಿಜೆಪಿಯ ಘಟಾನುಘಟಿಗಳಿಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ 30ರಿಂದ 40 ಜನ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ 60ಕ್ಕೆ ಏರಿಕೆ ಆಗಿದೆ. ಬಿಜೆಪಿಯ ಘಟಾನುಘಟಿಗಳು ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್, ಅಮಿತ್ ಶಾ, ಅರ್ಜುನ್ ರಾಮ್ ಮೇಘವಾಲಾಗೆ ಮಂತ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪ್ರಮಾಣ ವಚನವನ್ನ ಸ್ವೀಕರಿಸಲಾಗಿರುವಂತಹ ಬಿಜೆಪಿ ಹಾಗೂ ಮಿತ್ರ ಪಕ್ಷದ ಸಂಸದರು ಇನ್ನು ಮೋದಿ 3.0 ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದರ ಒಟ್ಟಿಗೆ ಪ್ರಮುಖ ಖಾತೆಗಳನ್ನ ತಮ್ಮಲ್ಲಿನೇ ಉಳಿಸಿಕೊಳ್ಳೋಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಬಿಜೆಪಿ. ಗೃಹ ಇಲಾಖೆ, ಹಣಕಾಸು ಖಾತೆ, ರಕ್ಷಣಾ ಇಲಾಖೆ, ವಿದೇಶಾಂಗ, ಕಾನೂನು ಖಾತೆ ಬಿಜೆಪಿಯಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ಖಾತೆ ಉಳಿಸಿಕೊಳ್ಳುವ ಬಗ್ಗೆ ಮೈತ್ರಿ ನಾಯಕರಿಗೆ ಒಂದು ಸಂದೇಶವನ್ನ ಬಿಜೆಪಿಯ ನಾಯಕರು ನೀಡ್ತಾ ಇದ್ದಾರೆ. ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಬಿಜೆಪಿಯ ಘಟಾನುಘಟಿಯ ನಾಯಕರು ಯಾವೆಲ್ಲ ನಾಯಕರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತೆ ಅಂತ ಲಿಸ್ಟ್ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್, ಅಮಿತ್ ಶಾ, ಅರ್ಜುನ್ ರಾಮ್ ಮೇಘವಾಲಾ ಎಲ್ಲ ನಾಯಕರು ಈ ಬಾರಿ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂತ್ರಿಗಳಾಗುವುದು ಫಿಕ್ಸ್. ಇದರ ಜೊತೆಗೆ ಗೃಹ ಇಲಾಖೆ, ಹಣಕಾಸು ಇಲಾಖೆ, ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ, ಕಾನೂನು ಖಾತೆ ಪ್ರಮುಖ ಖಾತೆಗಳನ್ನ ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುವಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಬೆಳಗ್ಗೆಯಿಂದ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಆರಂಭದಲ್ಲಿ 30ರಿಂದ 40 ಜನ ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ 60ಕ್ಕೆ ಬಂದು ಏರಿಕೆ ಆಗಿದೆ. 60 ಫಿಕ್ಸಾ? ರಾಜ್ಯದ ಜನತೆಗೆ ನನ್ನ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತೇನು ತೀರ್ಮಾನಗಳನ್ನು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಸಚಿವರು, ರಕ್ಷಣಾ ಸಚಿವರು ಅವರೆಲ್ಲರೂ ಜೊತೆಗೂಡಿ ಚರ್ಚೆ ಮಾಡಿ ನನಗೆ ಒಂದು ಗುರುತಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣ ಕ್ರೆಡಿಟು ಕನ್ನಡ ನಾಡಿಗೆ ಸಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ನಡವಳಿಕೆಗಳು, ಅವರಲ್ಲಿ ಇರ್ತಕ್ಕಂಥ ವಿಷನ್ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೂ ಹೆಸರು ತರಬೇಕು, ನಮ್ಮ ನಾಡಿಗೂ ಹೆಸರು ತರಬೇಕು. ಇದು ನಾನು ಇಟ್ಕೊಂಡಿರ್ತಕ್ಕಂಥ ಸಂಕಲ್ಪ. ನಾನು ಅವ್ರಿಗೆ ಬಿಟ್ಟಿದ್ದೇನೆ. ಯಾವುದಕ್ಕೂ ನಾನು ಆಕ್ಚುಲಿ ಒತ್ತಾಯಗಳನ್ನು ಹಾಕಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು. ಅದು ಸಿಕ್ಕಿದ್ರೆ ಸಂತೋಷ ನನಗೆ. ಯಾಕೆಂದ್ರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಮೊದಲಿಂದಲೂ ಆಸಕ್ತಿ ಇದೆ. ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನೋ ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂತ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಕಳೆದ 2-3 ತಿಂಗಳಿಂದ ಘಟನೆಗಳು ಈಗ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದು ಜೆಡಿಎಸ್ಗೆ ಒಂದು ಪುನಶ್ಚೇತನ ಅಂತ ಅನಿಸ್ಬೋದು ಸರ್? ಅದರಲ್ಲೇನು ಸಂಶಯ ಇಲ್ಲ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು ನನ್ನ ನಾಡಿಗೆ.
ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ನಿಮ್ಮ ಕುಟುಂಬ ಸಮೇತ ಎಲ್ಲ ಬಂದಿದ್ದಾರೆ, ಕುಟುಂಬದವರು ಬಂದಿದ್ದಾರೆ, ನಿಮ್ಮ ಬೆಂಬಲಿಗರು, ಅಭಿಮಾನಿಗಳು ಬರ್ತಾ ಇದ್ದಾರೆ. ನ್ಯಾಚುರಲಿ ಬಹಳ ಆಸೆಯಿಂದ ಅಭಿಮಾನಿಗಳು ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ ನಮ್ದು ವಿಶ್ವಾಸ ಮಾಡೋದಕ್ಕೆ. ಇಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆ 30 ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೊಂದು ಪ್ರಮಾಣ ವಚನ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿತ್ತು ಸರ್, ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ. ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನನಗೆ ಯಶಸ್ಸು ದೊರಕಿದ್ರೆ, ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಯ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು. ಆಗ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.